ನಗರದ ಆಜಾದ್ ಪಾರ್ಕ್ ತಮಿಳು ಶಾಲೆಯಲ್ಲಿ 74ನೇ ಗಣರಾಜ್ಯೋತ್ಸವ ಆಚರಣೆ. ನಿಮಗೆ ಇಲ್ಲಿವರಿಗೆ ಅಭಿನಂದನೆ. ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ಮಾಡುವ ಮೂಲಕ ಗಣರಾಜ್ಯೋತ್ಸವಕ್ಕೆ ಮೆರುಗು ನೀಡಲಾಯಿತು. मेरा जूता है जापानी पतलू हिंदुस्तानी सकला तो पीरू सी फिर भी दिल है हिंदुस्तानी. हर करम अपना करेंगे वतन तेरे लिए दिया है जान भी वतन तेरे लिए. ಗಣರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಚಿಕ್ಕಮಗಳೂರಿನ ಗೌರ್ಮೆಂಟ್ ಶಾಲೆ ತಮಿಳು ಶಾಲೆಯಲ್ಲಿ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಇಲ್ಲಿ ಏನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಪೋಷಕರು ಸಹ ಬಂದು ಇಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನಂದರೆ, ಇಲ್ಲಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಗೌರ್ಮೆಂಟಿಂದ ಸ್ವಲ್ಪ ವ್ಯವಸ್ಥೆಯೂ ಕಮ್ಮಿಯಾಗಿದೆ. ಅದಕ್ಕೆ ನಾವೊಂದು ಏನು ಮಾಡಿದ್ದೀವಿ ಅಂದರೆ, ಮುಂದಿನ ವರ್ಷದಿಂದ LKG UKG 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮ್ ಶುರು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಯಾವುದೇ ಜನ ಯಾರೇ ಬಂದರೂ ಫ್ರೀ ಎಜುಕೇಷನ್ ಕೊಡೋಣ ಅಂತ ಒಂದು ನಿರ್ಧರಿಸಿ, ಒಂದು ಪ್ರೈವೇಟಲ್ಲಿ ಏನು ಎಜುಕೇಷನ್ ಕೊಡ್ತೀವೋ ಅದನ್ನು ಗೌರ್ಮೆಂಟ್ ಸ್ಕೂಲಲ್ಲೂ ಕೊಡೋಕ್ಕಾಗುತ್ತೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಈ ಥರ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಚಿಕ್ಕಮಗಳೂರಿನ ಗೌರ್ಮೆಂಟ್ ಶಾಲೆ ತಮಿಳು ಶಾಲೆಯಲ್ಲಿ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಇಲ್ಲಿ ಏನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಪೋಷಕರು ಸಹ ಬಂದು ಇಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನಂದರೆ, ಇಲ್ಲಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಗೌರ್ಮೆಂಟಿಂದ ಸ್ವಲ್ಪ ವ್ಯವಸ್ಥೆಯೂ ಕಮ್ಮಿಯಾಗಿದೆ. ಅದಕ್ಕೆ ನಾವೊಂದು ಏನು ಮಾಡಿದ್ದೀವಿ ಅಂದರೆ, ಮುಂದಿನ ವರ್ಷದಿಂದ LKG UKG 1ನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮ್ ಶುರು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಯಾವುದೇ ಜನ ಯಾರೇ ಬಂದರೂ ಫ್ರೀ ಎಜುಕೇಷನ್ ಕೊಡೋಣ ಅಂತ ಒಂದು ನಿರ್ಧರಿಸಿ, ಒಂದು ಪ್ರೈವೇಟಲ್ಲಿ ಏನು ಎಜುಕೇಷನ್ ಕೊಡ್ತೀವೋ ಅದನ್ನು ಗೌರ್ಮೆಂಟ್ ಸ್ಕೂಲಲ್ಲೂ ಕೊಡೋಕ್ಕಾಗುತ್ತೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಈ ಥರ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಭಾರತಿ ತಮಿಳು ಸಂಘದ ಅಧ್ಯಕ್ಷರಾದ ವರದರಾಜ್, ತಮಿಳು ಶಾಲೆಯ ಅಧ್ಯಕ್ಷರಾದ ಕೃಷ್ಣರಾಜ್, ಸಮಾಜ ಸೇವಕರು ಮತ್ತು ಕಾರ್ಯದರ್ಶಿಗಳಾದ ಕಾರ್ತಿಕ್, ವಿಜಯಕುಮಾರ್ ಉಪಸ್ಥಿತರಿದ್ದರು.